ಏನಾಯ್ತು ಫುಲ್ ರೆಡಿ ಆಗಿಬಿಟ್ಟಿದ್ಯಾ? ಎಲ್ಲಿಗೆ ಹೊಂಟಿದ್ಯಾ? ಅವ್ವ ನಾನು ನನ್ನ ಹೆಂಡತಿ ಪಬ್ಬಿಗೆ ಹೊಂಟಿದೀವಿ ಪಬ್ಬಿಗೆ. ಅಲ್ಲೇ ಮಗ, ಕಬ್ಬು ಕೇಳಿನಿ, ಅದ್ಯಾವ್ದು ಪಬ್? ಏ ಕಬ್ಬಲ್ಲ ಕಣಮ್ಮ, ಪಬ್ ಪಬ್. ರೀ ಯವ್ವ ಬಿಡ್ಬೇಕಿನ? ಏ ಬಿಡ್ರಿ ಅತ್ತಿಯಾರ ಬಿಡ್ರಿ. ಏನಿದೆ ಇಟ್ಟಿ ಟಂಗಿ ಹಾಕೊಂಡ? ಅಮ್ಮೋ ಅಮ್ಮ ಏನ್ ಮಾಡ್ತಿದ್ ಕಣಮ್ಮೋ? ಲೋ, ನಿನ್ ಹ್ಯಾಂಡ್ರು ಕೆಳಗಡೆ ಬಟ್ಟೆ ಹಾಕೋದೆ ಮರ್ತು ಬಿಟ್ಟಾರ ನೋಡ್ಕಣ. ಅಮ್ಮ ಬಟ್ಟೆ ಅಲ್ಲ ಕಣಮ್ಮ, ಅದು ಪಬ್ಬಿಗೆಲ್ಲ ಹಿಂಗೆ ಹೋಗೋದು. ಅಲ್ಲೇ ಹಿಂಗೋದ್ರನ ಮರ್ಯಾದೆ ರೀ ಅತ್ಯಾರ. ಅದ್ಯಾವ ಸೀಮೆ ಫಂಕ್ಷನ್? ಅದು 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 ನಿಂಗೆಲ್ಲ ಗೊತ್ತಾಗಲ್ಲ ಸುಮೀರ್ಮೋ. ಏ ಯಾವ ಫಂಕ್ಷನ್ ಆದ್ರೆ ಏನೋ, ಜನಗಳು ನೋಡೋಕಾನೆ ಹೆಂಗಿರ್ತಾವ ಅನ್ನೋದು ಯಾವ ಗೊತ್ತು. ಅದ್ರಲ್ಲೂ ನಮ್ ನೆಂಟ್ರುಗಳು ಇಲಿಗಳು ಹೋಯ್ತಂದ್ರೆ ಹುಳಿಗಳೇ ಹೋಗ್ತಿದೆ ಅಂತ ಅನ್ಕೊಂತಾರೆ. ಈಗ ಇಂತ ಬಟ್ಟೆ ಹಾಕೊಂಡ್ರೆ ಮತ್ ನಮ್ ಬಗ್ಗೆ ಆಡ್ಕೊಳ್ಳಾರ್ದ ಇರ್ತಾರೇನೋ. ಹೌದು ಕಣಮ್ಮ, ಕರೆಕ್ಟ್ ಕರೆಕ್ಟ್. ಅದು ಅದು ಏನಾಯ್ತು? ಏನಿಲ್ಲಮ್ಮ, ಸೊಳ್ಳೆ ಕಸ್ತು. ಏ ಹೋಗಿ ಸೀರೆ ಕಟ್ಕೊಂಡ್ ಬರೋ ಹೋಗು. ಅತ್ತೇರಿ, ಈ ಕಾಲದಾಗ ಸೀರೆ ಯಾರು ಉಡ್ತಾರ್ರಿ? ಸೀರೆ ಬಗ್ಗೆ ನಿಂಗೆ ಗೊತ್ತಿಲ್ವೇ? ಅದಕ್ಕೆ ಇಂತ ಮಾತಾಡ್ತಿದ್ದಿಲ್ಲ ನೀನು. ಸೀರೆ ಒಳಗ ಅಂತ ವಿಶೇಷ ಏನೈತ್ರಿ ಅತ್ಯಾರ? ಸೀರೆ ಉಟ್ಕೊಂಡಾಗ ಕಾಣೋ ಲಕ್ಷಣಗಳು ಇಂಥ ಬಟ್ಟೆಗಳ ಹಾಕೊಂಡಾಗ ಕಾಣೋದಿಲ್ಲ ಕಣಮ್ಮ. ನಮ್ ಕಾಲದಾಗ ಎಂಟೆಂಟ್ ಮಕ್ಳುಗಳು ಇರ್ತಿದ್ದು. ಯಾಕೆ ಹೇಳು? ಯಾಕಂದ್ರೆ ಸೀರೆ ಒಳಗೆ ಉಟ್ಕೊಂಡು ನಾವು ಗಂಡನ್ನ ಶರಣ್ಯಾಗ ಗಂಟ್ ಹಾಕೊಂಡು ಇಟ್ಕೊಂಡಿರ್ತಿದ್ವಿ. ಈಗಿನ ಕಾಲದಾಗ ಇಂತಿಂತ ಬಟ್ಟೆಗಳು ಹಾಕೊಂತಾವು. ಗಂಡ ಯಾರು ಹೆಂಡತಿ ಯಾರು ಅಂತ ಒಂದು ತಿಳಿಯಂಗಿಲ್ಲ. ಅವೋಯ್ ನೀನು ಹಳ್ಳಿಲಿದ್ದಳು, ಇದೆಲ್ಲ ಗೊತ್ತಾಗಂಗಿಲ್ಲ ನಿಂದ. ಇಲ್ಲಿ ಇದೆಲ್ಲ ಫ್ಯಾಷನ್ ಈಗ. ಇವಾಗ ನಾನು ಇದೇ ಸಿಟಿನಲ್ಲೇ ಇರೋದು. ಅದಕ್ಕ ಹಂಗಾರ ನಾನು ಇವಳ ಜೊತೆ ಬರ್ತೀನಿ ಇವಾಗ. ಅತ್ತಿರಿ, ಆ ತರ ಫಂಕ್ಷನ್ಗಳಿಗೆಲ್ಲ ನಿಮ್ಮನ್ನ ಕರ್ಕೊಂಡು ಹೋಗಕ್ ಆಗಲ್ಲ. ನೀವು ಬರಂಗೂ ಇಲ್ಲ. ನೋಡುವ, ನಮ್ಮೂರ್ನಾಗ ಎಲ್ಲಾ ಹಿರಿತಲೆಗಳು ಇಲ್ಲಾರ್ದನ ಯಾವ ಫಂಕ್ಷನ್ ನಡೆಯಂಗಿಲ್ಲ. ಅವೋ ಈ ಫಂಕ್ಷನ್ಗಳೆಲ್ಲ ಹಿರಿತಲೆಗಳು ಇದ್ರೆ ಆ ಫಂಕ್ಷನ್ಗಳು ನಡೆಯಂಗಿಲ್ಲ. ಏನಂದಿ? ಅದಮ್ಮ ಈ ಫಂಕ್ಷನ್ಗಳಲ್ಲಿ ನೀವ್ ಬ್ಯಾಡಮ್ಮ. ಅದು ಅಲ್ದ ಈ ಫಂಕ್ಷನ್ಗಳಲ್ಲಿ ಗಂಡ ಇಂತ ಅಷ್ಟೇ ಮಾತ್ರ ಹೋಗ್ಬೇಕಮ್ಮ. ನೀವ್ ಏನಾರ ಹೇಳಿ, ನಾ ಮಾತ್ರ ನಿಮ್ ಜೋಡಿ ಈಗ ಫಂಕ್ಷನ್ಗೆ ಬರೋದಯ್ಯ. ರೇ, ಏನ್ ಮಾಡೋದ್ರಿ ಇವಾಗ? ಟೈಮ್ ಆಯ್ತು. ಸರಿ ಕಣಮ್ಮ, ನೀನು ನಮ್ಮ ಫಂಕ್ಷನ್ಗೆ ಬಾ. ಇವಳ ತರ ಡ್ರೆಸ್ ಹಾಕೋಬೇಕು ನೋಡ್ ನೀನು. ಹಾ ಯಪ್ಪ, ನಾನ್ ಮಾತ್ರ ನಿಮ್ ಜೋಡಿ ಬರಂಗಿಲ್ಲ. ಹೋಯ್ ಬರ್ರಿ ನೀವು. ಏ ಬಾಯ್ ಕಣಮ್ಮ. ಎಲ್ಲ ಕಳ್ ನನ್ ಮಗನೇ.